ನಾವು ಯಾವುದೇ ಒಂದು ಪ್ರೆಸ್ ಮೀಟ್ ಆ ಥರ ಅದೊಂದು ಮಾಡಿರಲಿಲ್ಲ. ಯಾಕಂತಂದ್ರೆ ಸಿನಿಮಾಗೂ ಮುಂಚೆ ನಾವ್ ಏನೇ ಹೇಳಿದ್ರು ಅದೇ ನಾವು ಮಾಡಿದೀವಿ ನೋಡಿ ಈ ಥರದ್ದೇ ಮಾತುಗಳು ಹೇಳ್ಬೇಕು ಹೊರತು ನಮಗೂ ಹೊಸದಾಗಿ ಹೇಳೋದಕ್ಕೆ ಏನು ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಬೆಟರ್ ಸಿನಿಮಾ ನೋಡಿ ನಂತರ ಈಗ ನೀವು ನೋಡೋದ್ರಿಂದ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ಇನ್ನ ಬಹಳ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ಈಗ ನಾವು ಸಿನಿಮಾ ರಿಲೀಸ್ ಆಗಿ ಒಂದು ಹತ್ತತ್ರ ಒಂದು ವಾರ ಆಗಿದೆ. ಈಗ ನಿಮ್ ಜೊತೆ ಮಾತಾಡಕ್ ಬಂದಿದ್ದೀವಿ. ನಮ್ಮ ಸಿನಿಮಾ ತಂಡ ಇಲ್ಲಿದೆ. ಬಹಳ ಇನ್ಫಾರ್ಮಲ್ ಆಗಿರೋಣ. ನಿಮ್ ಪ್ರಶ್ನೆಗಳಿದ್ರೆ ಏನೇ ಇದ್ರು ಇಲ್ಲೇ ಕೇಳಿ. ಇಡೀ ತಂಡ ಇಲ್ಲಿದೆ, ಎಲ್ಲ ಉತ್ತರ ಕೊಡ್ತಾರೆ. ಫಾರ್ಮಲ್ ಆಗಿ ಮುಖ್ಯಸ್ಥರಾದಂತಹ ಧನಂಜಯ ಅವರೇನಾದ್ರು ಹೇಳಕ್ ಇಷ್ಟಪಟ್ರೆ ನಂತರ ನಾವು ಶುರು ಮಾಡ್ಬೋದು. ಇಲ್ಲ, ನಾನು ಸಿನಿಮಾ ಮದರ್ ಪ್ರಾಮಿಸ್ ಪ್ರಮೋಷನ್ಸ್ ಅಂತ ಬಂದಾಗಿಂದ ನಾನು ಹೇಳ್ತಾನೆ ಇದ್ದೀನಿ. ಅಂದ್ರೆ ನನಗಿಂತ ಜಾಸ್ತಿ ಅಂದ್ರೆ ನಾನು ಬಂದು ನಿಂತು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾದ ಪಾತ್ರಗಳು, ಸಿನಿಮಾದ ನಿರ್ದೇಶಕರು, ಇಡೀ ತಂಡ ಮಾತಾಡಿದ್ರೆ ಐ ಥಿಂಕ್ ಅದು ಬೆಟರ್ ಆಗಿ ಬೇರೆ ತರ ತಲುಪುತ್ತೆ ಪ್ರೇಕ್ಷಕರಿಗೆ ಅಂತ. ಈ ಮದರ್ ಪ್ರಾಮಿಸ್ ಸಿನಿಮಾ ನಾವು ಶುರು ಮಾಡಿದಾಗಿರೋ ಸಿನಿಮಾ, ಬಟ್ ಡೆಫಿನೆಟ್ಲಿ ಒಂದು ಸೆನ್ಸ್ಲೆಸ್ ಕಾಮಿಡಿ ಅಂತಾನು ಹೇಳ್ಬೋದು. ಕನ್ನಡಕ್ಕೆ ಒಂದು ಹೊಸ ಜಾನ್ರ, ಹೊಸ ಎಕ್ಸ್ಪೆರಿಮೆಂಟ್, ಆಕ್ಚುಲಿ ಒಂದು ಒಳ್ಳೆ ಕಮರ್ಷಿಯಲ್ ಎಕ್ಸ್ಪೆರಿಮೆಂಟ್ ಮದರ್ ಪ್ರಾಮಿಸ್. ನಾನು ಈಗ ಬರ್ತಾನೋ ನನಗೆ ನಮ್ಮ ವಿನೋದ್ ಅಂತ, ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ ಟೀಮ್, ಅವರೇ ಪ್ರೊಡ್ಯೂಸರ್, ಅಂದ್ರೆ ಒಂದು EP ಆಗಿ ಇರೋದು. ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ಫೋನ್ ಮಾಡಿ. ಅಂದ್ರೆ ಅಹೆಡ್ ಆಫ್ ಟೈಮ್ ಸಿನಿಮಾ ಮಾಡಿದ್ದಾರೆ ಪೂರ್ಣ ಅವರು. ಬಹಳ ಎಂಜಾಯ್ ಮಾಡಿದೆ ನಾನು, ಅಷ್ಟೊಂದು ನಕ್ಕಿ ಬಹಳ ವರ್ಷ ಆಗಿತ್ತು ಅಂತ. ಒಂದು 100 ಜನ ಸಿನಿಮಾ ನೋಡಿರೋದ್ರಲ್ಲಿ 80ರಿಂದ 90 ಜನ ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನೊಂದು 10 ಜನಕ್ಕೆ ಮೋಸ್ಟ್ಲಿ ಆ ಹೊಸ ಜಾನ್ರ ಅರ್ಥ ಆಗಿಲ್ಲ, ಅಥವಾ ಅವ್ರಿಗೆ ಐ ಡೋಂಟ್ ನೋ, ಅದು ಇಷ್ಟ ಆಗಿಲ್ಲ, ಆ್ಯಂಡ್ ದಟ್ಸ್ ಫೈನ್. ಬಟ್ ಥಿಯೇಟ್ರಲ್ಲಿ ಫ್ರಮ್ ದ ಪ್ರೀಮಿಯರ್ಸ್ ಇಂದ ಹಿಡಿದು ಮಾಧ್ಯಮಗಳು ಕೂಡ ಪ್ರತಿಯೊಬ್ಬರು ಸಿನಿಮಾ ನೋಡಿರೋರು ಬಹಳ ಖುಷಿಪಟ್ಟು ಬಹಳ ಒಳ್ಳೆ ರಿವ್ಯೂಸ್ಗಳನ್ನ ಬರೆದ್ರು. ಆ್ಯಂಡ್ ಐ ಥಿಂಕ್ ಮದರ್ ಪ್ರಾಮಿಸ್ಗೆ ಬಂದಿರೋಷ್ಟು ಅಂದ್ರೆ ಸಿನಿಮಾ ನೋಡಿ ಅವರವರೇ ವಿಡಿಯೋಗಳನ್ನ ಮಾಡಿ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಂದ್ರೆ, ನಾನು ಅದನ್ನೆಲ್ಲ ನೋಡ್ತಿದ್ದಾಗ ಇಷ್ಟು ಸಿನಿಮಾಗಳು ಪ್ರೊಡಕ್ಷನ್ ಮಾಡಿದೀವಲ್ಲ, ಇದರಲ್ಲಿ ಮದರ್ ಪ್ರಾಮಿಸ್ ಸಿನಿಮಾಗಿನ ಇಷ್ಟೊಂದು ವಿಡಿಯೋಗಳನ್ನ ಪ್ರೇಕ್ಷಕರೇ ಮಾಡಿ ಹಾಕಿರೋದು. ಸಖತ್ತಾಗಿದೆ ಸಿನಿಮಾ ಅಂತ ಹೇಳಿ. ಆ್ಯಂಡ್ ನಮಗೆ ಬಹಳ ಚೆನ್ನಾಗಿ ಆಯಿತು ಕೂಡ. ಫಸ್ಟ್ ವೀಕ್ ಬಹಳ ಚೆನ್ನಾಗಾಯ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋಗಳು. ಆ್ಯಂಡ್ ಈಗ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಇಡೀ ತಂಡ ಇದೆ ಆಕ್ಚುಲಿ. ಸೊ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನು ಏನ್ ಚೆನ್ನಾಗಾಗಿದೆ ಅದಕ್ಕಿಂತ ಬಹಳ ಚೆನ್ನಾಗಿ ಆಗ್ಬೇಕು ಈ ಸಿನಿಮಾ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್. ಹಂಗಾಗಿ ಒಂದು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಐ ಥಿಂಕ್ ಇಂಟ್ರಾಕ್ಷನ್ ಇಸ್ ಬೆಟರ್. ನಾವೇ ಕುತ್ಕೊಂಡು ಅದು ಏನೋ ಹೇಳ್ತಾ ಇರ್ತೀವಿ ಬಿಟ್ರೆ ಅದರಿಂದ ಏನಂತ ಹೊಸದೇನೋ ಬರಲ್ಲ. ಸೊ ಬೆಟರ್ ನೀವು ಪ್ರಶ್ನೆಗಳು ಕೇಳ್ತಾ ಹೋದ್ರೆ ಒಂದು ಇಂಟ್ರಾಕ್ಷನ್ ಮಾಡಿದ್ರೆ ಅದು ಬಹಳ ಚೆನ್ನಾಗಿರುತ್ತೆ. ನಿರ್ದೇಶಕರಿದ್ದಾರೆ, ನೀವು ಸಿನಿಮಾಗಳು ನೋಡಿದಿರಿ, ನಿರ್ದೇಶಕರನ್ನ ಎಷ್ಟು ಬೇಕಷ್ಟು ಪ್ರಶ್ನೆಗಳು ಕೇಳಬಹುದು. ಸೆಕೆಂಡ್ ವೀಕ್ ಅಲ್ಲಿ ಆಲ್ಮೋಸ್ಟ್ ನಾವ್ ಎಷ್ಟು ಸ್ಕ್ರೀನ್ ಅಲ್ಲಿ ರಿಲೀಸ್ ಮಾಡಿದೀವಿ ಅಷ್ಟು ಕ್ಯಾರಿ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಬಹಳ ಚೆನ್ನಾಗಿದೆ ಎಲ್ಲಾ ಕಡೆ ರೆಸ್ಪಾನ್ಸ್. ಅಂದ್ರೆ ಅನಿಸ್ತಿದೆ ಅಂತ ಬಿಟ್ರೆ ನಮ್ಗೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ದಾವಣಗೆರೆ ಮಲ್ಟಿಪ್ಲೆಕ್ಸಸ್ಗಳು ಎಲ್ಲ ಬಹಳ ಚೆನ್ನಾಗಿ ಜನ, ಎಸ್ಪೆಷಲಿ ಶುಕ್ರವಾರ ರಾತ್ರಿಯಿಂದ ಭಾನುವಾರ ರಾತ್ರಿವರೆಗೂ ಟ್ರೆಂಡಿಂಗ್ ಅಲ್ಲಿ ಇತ್ತು. ಅಂಡ್ ವಾಕಿನ್ಸ್ ಬಹಳ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಅಷ್ಟರಲ್ಲೂ ಕ್ಯಾರಿ ಮಾಡ್ತೀವಿ. ಅಂದ್ರೆ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳನ್ನ ಅಂದ್ರೆ ತೆಗಿತೀವಿ, ಬಟ್ ಎಲ್ಲೆಲ್ಲಿ ಕಲೆಕ್ಷನ್ ಬಹಳ ಚೆನ್ನಾಗಿದೆ ಅದನ್ನ ಹಂಗೆ ಕ್ಯಾರಿ ಮಾಡ್ತೀವಿ. ಅಲ್ಲ ಇದು ಈ ಸಿನಿಮಾ ಎಸ್ಪೆಷಲಿ ನಮ್ಗೆ ವರ್ಕ್ ಆಗಿರೋದು, ಈ ಸಿನಿಮಾ ನಮ್ಗೆ ಅದೇ ಒಂದು ಕ್ಲಾಸ್ ಸಿನಿಮಾ ತರ ವರ್ಕ್ ಆಗಿದೆ. ಸೊ ಐ ಥಿಂಕ್ ಅದೊಂದು ಡಿವಿಷನ್ ಇದ್ದೇ ಇದೆಯಲ್ಲ. ಸೊ ಆ ಥರ ಇದು ಡೆಫಿನೆಟ್ಲಿ ವರ್ಕ್ ಆಗಿರೋದು ನಮ್ಮ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಈ ಥರ ಒಳ್ಳೆ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಂದು ಸಖತ್ ನಗ್ಸೋ ಒಂದು ಸಿನಿಮಾ ಆಗಿ ಬಹಳ ಚೆನ್ನಾಗಿ ವರ್ಕ್ ಆಗಿದೆ. ಇಟ್ಸ್ ನಾಟ್ ಅಂದ್ರೆ ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾ ಅಲ್ಲ, ಡೆಫಿನೆಟ್ಲಿ ಅನ್ ಎಕ್ಸ್ಪೆರಿಮೆಂಟ್, ಬಟ್ ಒಂದೊಳ್ಳೆ ನಗಿಸುವಂತ ಎಕ್ಸ್ಪೆರಿಮೆಂಟ್ ಇದು.
ಬೈಕು, ತಂದೆ ಕೊಡ್ಸಿರೋ ಬೈಕು, ತಾಯಿ ಕೊಡ್ಸಿರೋ ಬೈಕು, ಅದು ಯಾವಾಗ್ಲೂ ಅಥವಾ ಎನಿ ವೆಹಿಕಲ್ ನಮ್ಗೆ ಬಹಳ ದೊಡ್ಡ ಎಮೋಷನ್. ಅದು ನಮ್ಮ ನಿರ್ದೇಶಕರು ಹೇಳ್ಬೇಕು. ನನಗೆ ನಂದೊಂದು TVS XL ಸೂಪರ್ ನನ್ನ ತಂದೆ ಕೊಡ್ಸಿರೋದು, ಅದು ಇವತ್ತಿಗೂ ನನ್ನ ಹತ್ರನೇ ಇದೆ. ಸೊ ಈ ಸಿನಿಮಾದಲ್ಲಿ ಬರುವಂತ ಸ್ಪ್ಲೆಂಡ್ರೂ ಎಸ್ಪೆಷಲಿ ನಮ್ಮ ಮಿಡಲ್ ಕ್ಲಾಸ್ಗೆ ಬಹಳ ದೊಡ್ಡ ಎಮೋಷನ್ ಅದು. ಯಾವುದೇ ಆಗ್ಲಿ, ಫಸ್ಟ್ ಗಾಡಿ ಏನ್ ತಗೊಂಡಿರ್ತೀವಿ, ಫಸ್ಟ್ ಸೈಕಲ್ ಅದೆಲ್ಲದು, ಅಥವಾ ಅದನ್ನ ಕಷ್ಟಪಟ್ಟು ಮಿಡಲ್ ಕ್ಲಾಸ್ ಅಲ್ಲಿ ತಂದೆ ತಾಯಿ ಕೊಡ್ಸಿದಾಗ ಅದ್ರ ಬಗ್ಗೆ ಒಂದು ಬೇರೆ ಎಮೋಷನ್ ಇರುತ್ತೆ. ಅದು ಬರಿತಾ ಎಲ್ಲರೂ ಬಂದ್ಬಿಟ್ರು, ಎಲ್ಲಾ ಪಾತ್ರಗಳು ಹುಡ್ತಾ ಹೋಯ್ತು. ಅಂದ್ರೆ ಆ ಒಂದು ಕಥೆನ ಎಣಿತಾ ಹೋಗ್ತೀವಲ್ಲ, ಸೊ ಅವಾಗ ನಮ್ ಕೈ ಮೀರಿ ಕೆಲವು ಪಾತ್ರಗಳು ತಾವಾಗಿ ಬಂದು ಸೇರ್ಕೊಂತ ಹೋಗ್ತಾವೆ. ಆಮೇಲೆ ನಾನು ಒಂದಿದ್ದೇನಂದ್ರೆ, ಯಾವುದೇ ಪಾತ್ರ ಬಂದ್ರು ಆ ಪಾತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಸಿಗ್ಬೇಕಾಗುತ್ತೆ. ಸೊ ಸುಮ್ನೆ ಬಂತು ಹೋಯ್ತು ಅಂತಲ್ಲ. ಸೊ ಯಾವ ಪಾತ್ರ ಫಸ್ಟ್ ಹಾಫ್ ಅಲ್ಲಿ ಬರುತ್ತೆ, ಅದೆಲ್ಲ ಪಾತ್ರಗಳು ಸೆಕೆಂಡ್ ಹಾಫ್ ಅಲ್ಲಿ ಕ್ಲೋಸರ್ ಸಿಗ್ತಾ ಹೋಗುತ್ತೆ. ಅದೆಲ್ಲವೂ ಕಂಪ್ಲೀಟ್ ಆಗ್ತಾ ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಆಯ್ತು. ಅದಾದ್ಮೇಲೆ ಅಷ್ಟು ಪಾತ್ರಗಳು ನಾವು ಬರ್ದಾಗ್ಲೂ ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಿ, ಇವರೆಲ್ಲ ಎಲ್ಲಿ ಸಿಗ್ತಾರೆ ಇವಾಗ ಅಂತ ಆರ್ಟಿಸ್ಟ್ಗಳು. ಸೊ ನಾವೆಲ್ಲರಿಗೂ ಚಾಲೆಂಜ್ ಇದ್ದಿದ್ದು ಕಾಸ್ಟಿಂಗ್. ಸೊ ಅದಕ್ಕೆ ತಕ್ಕಂಗೆ ಇವರೆಲ್ಲರೂ ಸಿಕ್ಕಿದ್ರು, ಅದ್ಭುತ ಕಲಾವಿದ್ರು. ಸೊ ತುಂಬಾ ಹೆಲ್ಪ್ ಆಯ್ತು. ಇಲ್ಲ, ಕೆಲವೊಂದು ಕಥೆಗಳಿಗೆ ಕೆಲವೊಂದು ರೀತಿ ಇರುತ್ತಲ್ಲ, ಈ ಕಥೆ ನಡೆಯೋದೇನೆ 2 ದಿನದಲ್ಲಿ. ಸೊ ನೆನ್ನೆ ರಾತ್ರಿ ಶುರು ಆಗುತ್ತೆ, ನಾಳೆ ಸಂಜೆ ಮುಗಿದೋಗುತ್ತೆ. ಸೊ ಅದಕ್ಕೆ ಮೂಲತಃ ಇವಾಗ ನಮ್ಮ ಮನು ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಹೆಂಡತಿ ಜೊತೆ ಮಾತಾಡ್ತಿರ್ತಾನೆ. ಅದಾದ್ಮೇಲಿಂದ ನಮ್ಮ SMS ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಒಂದು ಸೂರ್ಯಕಾಂತಿ ನೀನು ಒಂದು ಸಾಂಗ್ ಬರ್ತಿರುತ್ತೆ. ಸೊ ಸಾಂಗ್ ಬರ್ತಾ ಇದೆ ಅಂದ್ರೆ ಹಿಂದೆಗಡೆ ಯಾರೋ ಗರ್ಲ್ ಫ್ರೆಂಡ್ ಇದಾರೆ. ಸೊ ಆ ತರದ್ದು. ಬಟ್ ಆ 2 ದಿನದಲ್ಲಿ ಅವ್ರು ಯಾರು ಎಂಟರ್ ಆಗಲ್ಲ ಅವ್ರ ಲೈಫಲ್ಲಿ. ಬಟ್ ಅವ್ರ ಬದುಕದಲ್ಲೆಲ್ಲ ಹೆಣ್ಮಕ್ಳೆಲ್ಲ ಇರ್ತಾರೆ, ತಾಯಿ ತಂದೆ ಎಲ್ಲ ಇರ್ತದಲ್ಲ, ಹಂಗೆ ಇರ್ತಾರೆ. ಈಗ ಈ ಹಿಂದೆ ನಿಮ್ದೊಂದು ಮೂವಿ ಅದಕ್ಕೆ ರೆಸ್ಪಾಂಡ್ ಮಾಡಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಇದೇ ನಮ್ಮ ಬಡವ ರಾಸ್ಕಲ್ ಬಹಳ ಅದ್ಭುತವಾಗಿ ಹೋಗ್ತಾ ಇತ್ತು ಥಿಯೇಟರ್ಗಳಲ್ಲಿ. ಅಂಡ್ ಅವಾಗ್ಲೂ ಕೂಡ ನೆಗೆಟಿವ್ ಮಾತಾಡೋರು ಇದ್ರು. ಹೆಡ್ ಬುಷ್ ಬಹಳ ಚೆನ್ನಾಗಿ ಆಗ್ತಾ ಇತ್ತು. ಸ್ಟಿಲ್ ಕಾಂಟ್ರವರ್ಸಿ ಅದ್ರ ಮಧ್ಯಾಹ್ನ ಹೆಡ್ ಬುಷ್ ಬಹಳ ಚೆನ್ನಾಗಿ ನಮಗ್ ಸಿನಿಮಾ ಆಗ್ತಾ ಇತ್ತು. ಟಗರು ಪಲ್ಯ ಮಾಡಿದಾಗ್ಲೂ ಒಂದ್ ಕಡೆ ಈ ಟ್ವಿಟರ್ ಅಲ್ಲಿ ಅಲ್ಲಿ ಇಲ್ಲಿ ಇದು ಮತ್ತೆ ಅದೇ ರೆಗ್ಯುಲರ್ ತರದ ಸಿನಿಮಾ ಅಂತ ಹಂಗೆ ನಡೀತಾನೆ ಇತ್ತು. ಅಂಡ್ ಮದರ್ ಪ್ರಾಮಿಸ್ ಮಾಡಿದಾಗ್ಲೂ ಅದು ನಡೀತಾನೆ ಇದೆ. ಅಂಡ್ ಇದು ಬರೀ ನನ್ನ ಸಿನಿಮಾಗೆ ಅಥವಾ ನಮ್ಮ ಸಿನಿಮಾಗೆ ಅಂತಲ್ಲ, ಕನ್ನಡದ ಯಾವ ಸಿನಿಮಾ ರಿಲೀಸ್ ಆದ್ರೂ ಇದು ನಡೀತಾನೆ ಇರುತ್ತೆ. ಸುದೀಪ್ ಸರ್ ಎಷ್ಟೊಂದ್ ಸರಿ ಹೇಳಿದ್ದಾರೆ, ಎಲ್ಲ ಆಕ್ಟರ್ಗಳು ಅದನ್ನ ಅಡ್ರೆಸ್ ಮಾಡ್ತಾನೆ ಇರ್ತಾರೆ. ಅದು ಯಾರದೇ ಸಿನಿಮಾ ರಿಲೀಸ್ ಆಗ್ಲಿ, ಸುದೀಪ್ ಸರ್ದು ರಿಲೀಸ್ ಆಗ್ಲಿ, ಶಿವಣ್ಣ ಅವ್ರದ್ದು ರಿಲೀಸ್ ಆಗ್ಲಿ, ದರ್ಶನ್ ಸರ್ದು ರಿಲೀಸ್ ಆದಾಗ, ಈಗ ಎಷ್ಟೋ ಟಾಕ್ಸಿಕ್ ಬರ್ತಿದ್ದಾಗ, ಯಾವಾಗ್ಲೂ ಒಂದು ವರ್ಗ ಇದ್ದೇ ಇರುತ್ತೆ. ಫಾರ್ ವೇರಿಯಸ್ ರೀಸನ್ಸ್, ಬೇರೆ ಬೇರೆ ತರದಲ್ಲಿ ಆ ತರ ಒಂದು ನೆಗೆಟಿವ್ ಮಾಡೋವಂಥದ್ದು ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಬರ್ದು ಹಾಕಿದ್ದು, ದಿಸ್ ಕಲ್ಚರ್ ಶುಡ್ ಸ್ಟಾಪ್ ಅಂತ. ಅಂಡ್ ಅದನ್ನ ಅಡ್ರೆಸ್ ಮಾಡೋದು, ಐ ಡೋಂಟ್ ನೋ ಹೆಂಗ್ ಅಡ್ರೆಸ್ ಮಾಡಬೇಕು ಎಲ್ಲ ಅಂತ. ಬಟ್ ಅದ್ರ ಬಗ್ಗೆ ಎಲ್ಲ ಆಕ್ಚುಲಿ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು. ಸಿನಿಮಾ ಬಹಳ ಚೆನ್ನಾಗಿದ್ದಾಗ, ಜನ ಬಂದಾಗ ಅದನ್ನ ಯಾರು ತಡೆಯಕ್ಕಾಗಲ್ಲ. ಎಷ್ಟು ನೆಗೆಟಿವ್ ಮಾಡೋಕ್ಕಾಗತ್ತೆ? ಪ್ರೇಕ್ಷಕನಿಂದ ಪ್ರೇಕ್ಷಕನಿಗೆ ಹೋಗೋದೇ ಸತ್ಯ. ಆ ಸತ್ಯದ ಮುಂದೆ ಇನ್ ಯಾವ ಸತ್ಯನೂ ಇಲ್ಲ. ಅಂಡ್ ಡೆಫಿನೆಟ್ಲಿ ಇವತ್ತಿಗೆ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಆಡಿಯನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಅಥವಾ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಯಾವ್ದನ್ನು ಜಡ್ಜ್ ಮಾಡದೇ ಇರೋ ಪರಿಸ್ಥಿತಿಗೆ ಬಂದಿದೆ ಇವತ್ತು ಎಲ್ಲದನ್ನು. ಸೊ ಹಂಗಿದ್ದಾಗ ಸತ್ಯ ಯಾವುದು ಅಂತ ಕಂಡುಕೊಳ್ಳೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಸೊ ಆಡಿಯನ್ಸ್ ಹೋದಾಗ ಮಾತ್ರ ಐ ಥಿಂಕ್ ಯಾವುದೇ ಒಂದು ಸಿನಿಮಾ ಪ್ರಾಡಕ್ಟ್ ಎಲ್ಲದನ್ನು ಬಹಳ ಚೆನ್ನಾಗಿ ಆಗೋದು. ಸೊ ಆ ನಂಬಿಕೆ ಮೇಲೆನೆ ನಾವು ಸಿನಿಮಾಗಳನ್ನ ಮಾಡ್ಬೇಕು. ಬಿಟ್ರೆ ಅದು ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದ್ದು, ವಿಮರ್ಶೆ ಬೇರೆ, ವಿಮರ್ಶೆಗಳನ್ನ ತಗೋಬೇಕಲ್ವಾ. ಇವಾಗ ನನಗೆ ಅಂದ್ರೆ ಈ ಸಿನಿಮಾ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಈ ಸಿನಿಮಾನ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟರ್ಸ್, ರೈಟಿಂಗ್ ಎಷ್ಟು ಚೆನ್ನಾಗಿದೆ, ನಿರ್ದೇಶನ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಮದರ್ ಪ್ರಾಮಿಸ್ ಅಂತಾನು ಹೇಳಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಬ್ರು ನನ್ನ ಅಭಿಮಾನಿಗಳೆಲ್ಲ, ಇಲ್ಲಣ್ಣ ನೀನ್ ಈ ತರದ್ದೆಲ್ಲ ಮಾಡ್ಬೇಡ, ನನಗೆ ಬೇಜಾರಾಗುತ್ತೆ, ನಮ್ಗೆ ಅರ್ಥ ಆಗ್ಲಿಲ್ಲ ಅಂತಾನು ಹೇಳಿದ್ದಾರೆ. ನಾನು ಅದನ್ನು ತಗೋಬೇಕಲ್ಲ. ಸೊ ಅದು ಬೇರೆ. ಅದು ಬಿಟ್ಬಿಟ್ಟು ಒಂದು ಸಿನಿಮಾನ ರೂಲ್ ಔಟ್ ಮಾಡೋದಿದೆಯಲ್ಲ, ಸುಮ್ಮನೆ ಅದು ಏನೋ ಮಾಡಿ ನೋಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅದು ಇದು ಅಂತ ಏನೋ ಮಾಡೋದಿದೆಯಲ್ಲ, ಅದು ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ. ಅದಕ್ಕೇನೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾದಿಂದ ನಾವು ವಿಲ್ ಗೆಟ್ ದ ಕೋರ್ಟ್ ಆರ್ಡರ್ ಅಂಡ್ ರಿಲೀಸ್ ದ ಫಿಲ್ಮ್, ಸೊ ದಟ್ ಇಮಿಡಿಯೇಟ್ ಆಗಿ ಈ ತರದ್ ಮಾಡೋರ್ದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ ಅಂಡ್ ಪ್ರೇಕ್ಷಕನ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಸೊ ಆ ತರದನ್ನ ಮಾಡ್ಬೇಕಾಗತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಐ ನೋ, ಈಗ ಅಭಿಮಾನಿಗಳು ಕೆಲವೊಬ್ರು ಅಂತ ಹೇಳಿದೆ, ಅವ್ರಿಗೆ ಇದು ಆಕ್ಚುಲಿ ಟು ಬಿ ಫ್ರೆಂಡ್ ಫ್ರಮ್ ದ ಪೋಸ್ಟ್ ಇಂದ ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ನಾನೊಬ್ಬನ ಸಿನಿಮಾ ಅಲ್ಲ ಅನ್ನೋದು ನಿಮ್ಗೆ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಲ್ಲರೊಳಗೊಬ್ಬ ಪಾತ್ರವಾಗಿ ಕೂತಿರೋದು. ಯಾಕೆಂದ್ರೆ ಇದು ಜನರೇಷನ್ ನೆಕ್ಸ್ಟ್ ಸಿನಿಮಾ. ಇದು
ಜನ್ಸಿಗಳಿಗೆ ಅಂತಾನೆ ನಾವು ಫಸ್ಟ್ ಇದನ್ನ ಓದ್ದಾಗ್ಲೇನೆ ನಾವು ಮಾಡಿದ ಸಿನಿಮಾ. ಸೊ ನನ್ನ ಖುಷಿ ಏನು ಅಂದ್ರೆ ನನ್ನ ಸಿನಿಮಾಗಳು ನಾನು ಜರ್ನಿ ಮಾಡ್ತಾನೆ ಇರ್ತೀನಿ, ನನ್ನ ಮಾಸ್ ಸಿನಿಮಾಗಳು ಮಾಡ್ತಾನೆ ಇರ್ತೀನಿ, ಅಥವಾ ನಾನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ನು ಮಾಡ್ತಾನೆ ಇರ್ತೀನಿ. ನಾನು ಲೀಡ್ ಆಗಿಲ್ಲ. ಇದ್ರ ಮಧ್ಯ ಇಷ್ಟು ಜನ ಯಂಗ್ಸ್ಟರ್ಸ್ ಮಧ್ಯ ನಾನು ಒಂದು ಭಾಗ ಆಗೋದಿದೆಯಲ್ಲ, ಅದು ನನಗೊಂದು ಒಂದಿಷ್ಟು ಹೊಸ ಅನುಭವಗಳನ್ನ ಕೊಡುತ್ತೆ. ಸೊ ಅದೊಂದು ಫ್ರೆಶ್ನೆಸ್ ಕೊಡುತ್ತೆ. ಆ ತರ ಒಂದು ಅಟೆಂಪ್ಟ್ ಮಾಡಿದ್ದ. ಹಂಗಂದ್ರೆ ಇಡೀ ಸಿನಿಮಾ ನಾನೇ ಇರ್ಬೇಕು ಅನ್ನೋದಲ್ಲ ಅದು. ಸೊ ಇಡೀ ಸಿನಿಮಾ ನಾನೇ ಇಲ್ಲ, ಇದು ನನ್ನ ಸಿನಿಮಾ ಅಲ್ವೇ ಅಲ್ಲ ಆಕ್ಚುಲಿ. ಸೊ ನನ್ನ ಸಿನಿಮಾ ಅಲ್ಲ ಅಂತಲ್ಲ, ನನ್ನ ಒಬ್ಬನ ಸಿನಿಮಾ ಅಲ್ಲ, ನಾನು ಇಡೀ ಒಂದು ತಂಡದ ಒಂದು ಭಾಗ ಆಗಿ, ಒಂದು ಪಾತ್ರ ಆಗಿ ಮಾಡಿರುವಂತದ್ದು. ಸೊ ಒಂದೊಂದು ಸಿನಿಮಾನು ಒಂದೊಂದು ರೀತಿ ನೋಡ್ಬೇಕಾಗುತ್ತೆ. ಸೊ ಮದರ್ ಪ್ರಾಮಿಸ್ ಆ ತರ ಎಲ್ರೂ ಸೇರ್ಕೊಂಡು ಏನೋ ಮಾಡ್ಬೇಕಾದ್ರೆ ಅವ್ರ ಜೊತೆ ಒಂದು ಒಳ್ಳೆಯ ಭಾಗ ಆಗಿದ್ದೀನಿ ಅಷ್ಟೇ ಬಿಟ್ರೆ. ಸೊ ಇದನ್ನ ಬೇರೆ ತರ ಸಿನಿಮಾ ನೋಡ್ಬೇಕಾಗುತ್ತೆ. ಅದು ಸರಿ ಮಾಡ್ಕೋಬೇಕಾಗಿರೋದ ಅಂತ. ಏಕೆಂದ್ರೆ ಇವತ್ ಇಡೀ ಚಿತ್ರರಂಗ, ಎಲ್ಲ ಹೀರೋಗಳು, ಎಲ್ಲ ಪ್ರೊಡ್ಯೂಸರ್ಸ್ ಎಲ್ಲರೂ ಕುತ್ಕೊಂಡು ಡಿಸೈಡ್ ಮಾಡ್ಕೋಬೇಕಂತ. ಅದೇನಾಗತ್ತೆ ಅಂದ್ರೆ ಇದು ಯಾರ ಕಂಟ್ರೋಲ್ಗೂ ಸಿಗಲ್ಲ. ಏಕೆಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಇವತ್ತು. ಈಗ ಮೊದಲಾದ್ರೆ ಮೀಡಿಯಾ ಅಂತ ಸೆಪರೇಟ್ ಆಗಿ ಇತ್ತು, ಜರ್ನಲಿಸಮ್ ಆ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದು ಇದೇ ಟಿವಿ ಚಾನಲ್, ಇದೇ ಪತ್ರಕರ್ತರು, ಆ ತರ ಡಿಸ್ಕಷನ್ ಹಿಂಗಿತ್ತು. ಇವತ್ತು ಹಂಗಿಲ್ಲಲ್ಲ. ಯಾರು ಬೇಕಾದ್ರೂ ರಿವ್ಯೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ಅಂಡ್ ಇಷ್ಟೇ ನಾಲೆಡ್ಜ್ ಇರೋರೇ ಮಾತಾಡ್ಬೇಕು ಹಂಗೇನಿಲ್ಲಲ್ಲ. ಸೊ ಅಂಡ್ ರಿವ್ಯೂ ಯಾರು ಬೇಕಾದ್ರೂ ಮಾಡ್ಬೋದು. ಅದು ಆ ಸ್ವತಂತ್ರ ಇದೆ ಎಲ್ರಿಗೂ. ಅಂಡ್ ಡೆಫಿನೆಟ್ಲಿ ಅದನ್ನ ಹೇಳ್ತಿರೋದು ಕ್ರಿಟಿಸಿಸಮ್ಸ್ನ ತಗೋಬಹುದು, ಬಟ್ ಅದನ್ನ ಮೆಚೂರ್ಡ್ ಲೆವೆಲ್ ಅಲ್ಲಿ ಮಾಡ್ಬೇಕಲ್ಲ. ಇವತ್ತು ಮೊಬೈಲ್ ಇರೋದ್ರಿಂದ ಯಾರು ಹೆಂಗ್ ಬೇಕಾದ್ರೂ ಹೇಳ್ತಾರೆ. ಅಂಡ್ ಅದನ್ನ ಇಮಿಡಿಯೇಟ್ ಆಗಿ ಇವಾಗ ನಾನು ಆಗ್ಲೇ ಹೇಳಿದೆ, ಮದರ್ ಪ್ರಾಮಿಸ್ ಸಿನಿಮಾ ಬಗ್ಗೆ ಮಾತಾಡಿರೋಷ್ಟು ವಿಡಿಯೋಗಳು ಎಲ್ಲ ಪಾಸಿಟಿವ್ ಆಗಿ ಎಷ್ಟಿದೆ ಅಂದ್ರೆ, ಬಟ್ ಒಂದು ನೆಗೆಟಿವ್ ವಿಡಿಯೋ ಬಂದ್ರೆ ಅದನ್ನ ಎಲ್ಲ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ. ಸೊ ಐ ಥಿಂಕ್ ಕನ್ಸಂಪ್ಷನ್ ಅಲ್ಲೂ ನಾವು ಸಮಸ್ಯೆ ಮಾಡ್ಕೋತಾ ಇದೀವಿ. ಒಳ್ಳೇದನ್ನ ನಾವು ಫಾರ್ವರ್ಡೇ ಮಾಡ್ತಾ ಇಲ್ಲ. ಸೊ ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಡೆಫಿನೆಟ್ಲಿ ವಿಡೋಣ. ಅದಕ್ಕೇನೆ ಇವತ್ತು ಫಸ್ಟೇ ಎಲ್ಲದಕ್ಕೂ ಒಂದು ಕಾಸಿದೆ. ಈಗ ಪೈರಸಿ ಆಗುತ್ತೆ, ಅದಕ್ಕೆ ಆಂಟಿ ಪೈರಸಿ ಫಸ್ಟೇ ಅವ್ರ ಜೊತೆ ಟೈ ಅಪ್ ಆಗಬೇಕು. ನೆಕ್ಸ್ಟ್ ಈ ತರ ಎಲ್ಲ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಆರ್ಡರ್ ಇದೆ, ಅದನ್ನ ತಗೋಬರ್ಬೇಕು. ಅದನ್ನ ಸಿನಿಮಾ ಪ್ರೊಡಕ್ಷನ್ ಜೊತೆಗೆ ಅದನ್ನೆಲ್ಲ ತಗೊಬಂದು ರಿಲೀಸ್ ಮಾಡಿದಾಗ ಈ ತರದ್ದು ವಿಡಿಯೋಗಳೆಲ್ಲ ಡಿಲೀಟ್ ಆಗ್ತಾ ಹೋಗ್ತಾವೆ ಇಮಿಡಿಯೇಟ್ ಆಗಿ. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಒಬ್ಬ ನಿರ್ಮಾಪಕರುಗಳು ಅಷ್ಟೊಂದೆಲ್ಲ ಮಾಡಿ ಇದರಿಂದ ಡೆಫಿನೆಟ್ಲಿ ಹಾರ್ಮ್ ಆಗುತ್ತೆ. ಅಂಡ್ ಯಾರು ಏನಕ್ಕೆ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಯಾರಿಗೆ ಗೊತ್ತು. ಈಗ ನಾನು ಒಬ್ಬರ ಅಭಿಮಾನಿಯಾಗಿ ಇನ್ನೊಬ್ಬರ ಸಿನಿಮಾ ನನಗೆ ಇಷ್ಟ ಆಗ್ದಲೇನೋ ಮಾಡ್ಬೋದು, ಅಥವಾ ನನಗೆ ಆ ಆಕ್ಟ್ರು ಪರ್ಸನಲಿ ಇಷ್ಟ ಆಗ್ದಲೇ ಮಾಡ್ಬೋದು. ಇನ್ನು 1000 ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಸೊ ಅದನ್ನ ಹೆಂಗೆ ಯಾರಾದ್ರೂ ಕಂಟ್ರೋಲ್ ಮಾಡೋದು? ಇಂಡಸ್ಟ್ರಿ ಅವ್ರದ್ದೇ ಒಂದಷ್ಟು ಒಂದಷ್ಟು ಪೋಸ್ಟ್ ನೋಡಿದೆ ನಾನು. ಇಂಡಸ್ಟ್ರಿ ಅವ್ರದ್ದು ಒಂದಷ್ಟು ಪೋಸ್ಟ್ಗಳು. ಸೊ ನಿಮ್ಮ ಇಂಡಸ್ಟ್ರಿ ಅವರೇ ನಿಮ್ಗೆ ಸಿನಿಮಾಗೆ ರಿವ್ಯೂ ಮಾಡಿರುವಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೆಷ್ಟು ನಿಮ್ಗೆ ಹೊಡುತ್ತಾ ಇದೆ ಇಂಡಸ್ಟ್ರಿ ಅವರಾಗೆ ಮಾಡೋದು? ಇಂಡಸ್ಟ್ರಿ ಆಗಿ ಕೆಲವರು ಇಂಡಸ್ಟ್ರಿ ಅವರೇ ಚಿಕ್ಕ ಪುಟ್ಟ ಆಕ್ಟರ್ಸ್ಗಳಿರ್ಬೋದು, ಆಕ್ಟರ್ಗಳಿರ್ಬೋದು, ಕೆಲವ್ರದ್ದು ನಾನು ಪೋಸ್ಟ್ ನೋಡಿದೆ ನಿಮ್ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿರೋಂಥದ್ದು. ಸೊ ಅದು ನೀವು ಇಂಡಸ್ಟ್ರಿ ಅವರಾಗಿ ಅವರೇ ಮಾಡ್ತಿರೋದು ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಹೊಡೆತ ಅಂತ. ನಾನು ಅಂದ್ರೆ ನನಗೆ ಅದು ಕಣ್ಣಿಗೆ ಬಿದ್ದಿಲ್ಲ ಪೋಸ್ಟ್. ದಯವಿಟ್ಟು ಕಳಿಸಿ, ನಾನು ಪೋಸ್ಟ್ ಕಳಿಸ್ತೀನಿ ನಿಮ್ಗೆ. ಇಟ್ಸ್ ಓಕೆ. ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳಿದ್ರೆ ನನಗೇನು ಇಟ್ಸ್ ಓಕೆ, ಐ ಟೇಕ್ ಇಟ್. ಆದ್ರೆ ಅದನ್ನ ಸೀದಾ ಕಟ್ತ್ರೋಟಾಗಿ ಇದಿದೆ ಅಂತ ಜಡ್ಜ್ ಮಾಡಕ್ ಅವ್ರು ಯಾರು ಅಲ್ವಲ್ಲ. ಈಗ ಅವ್ರು ಇನ್ನೊಬ್ರು ನಿರ್ದೇಶಕರಾಗಿರ್ಬೋದು, ಇನ್ನೊಬ್ರು ನಟರಾಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಥರ ಆಸ್ ಎ ಇಂಡಸ್ಟ್ರಿ ಚಿತ್ರರಂಗದವರಾಗಿ ನಾವು ಹಂಗೆ ಹೇಳಕ್ಕೆ ಆಗಲ್ಲ. ನಾವು ಪ್ರೇಕ್ಷಕರಾಗಿ ಕೂತು ಮಾತಾಡ್ಬೋದು, ಅಥವಾ ನಾವು ಹಂಗೆ ಹೇಳ್ಬೇಕಾದ್ರೂ ನಾನು ಪ್ರೇಕ್ಷಕನಾಗಿ ಹೇಳ್ತೀನಿ ಅಂತ ಹೇಳ್ಬೋದು. ಬಿಟ್ರೆ ನಾವು ಚಿತ್ರರಂಗವಾಗಿ ಮಾತಾಡಕ್ಕೆ ಯಾರು ಮಾತಾಡಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲಾ ಸಿನಿಮಾ ಮಾಡಿರೋರು ಎಲ್ರು ಕಮರ್ಷಿಯಲಿ ಹಿಟ್ ಆಗಿರೋ ಸಿನಿಮಾಗಳನ್ನ ಕೊಟ್ಟಿರ್ತಾರೆ, ವರ್ಕೌಟ್ ಆಗದೆ ಇರೋ ಸಿನಿಮಾನು ಕೊಟ್ಟಿರ್ತಾರೆ. ಒಂದಿಷ್ಟು ಜನಕ್ಕೆ ಚೆನ್ನಾಗಿದೆ ಅನ್ನೋ ಸಿನಿಮಾನು ಕೊಟ್ಟಿರ್ತಾರೆ, ಚೆನ್ನಾಗಿಲ್ಲ ಅನ್ನೋ ಸಿನಿಮಾಗಳನ್ನೂ ಕೊಟ್ಟಿರ್ತಾರೆ. ಅಂಡ್ ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ಒಪ್ಸಕ್ ಆಗಲ್ಲ. ಎವ್ರಿ ಸಿನಿಮಾ, ನೀವು ಅದು ಎಷ್ಟೇ ದೊಡ್ಡ ಸಿನಿಮಾ ತಗೊಳ್ಳಿ, ಪ್ರತಿ ಸಿನಿಮಾಗಳಲ್ಲೂ ನನ್ಗೆ ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಬಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಇದು ಗೆಲ್ತಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಬಿಟ್ರೆ ಎಷ್ಟೊಂದು ಸಿನಿಮಾಗಳು ಕೆಲವೊಬ್ಬರಿಗೆ ಒಳ್ಳೆ ಸಿನಿಮಾಗಳು, ಗ್ರೇಟ್ ಸಿನಿಮಾಗಳು, ಅದೇ ಸಿನಿಮಾಗಳೇ ಕೆಲವೊಬ್ಬರಿಗೆ ಬೋರಿಂಗ್ ಸಿನಿಮಾಗಳು, ಚೆನ್ನಾಗಿಲ್ದೇ ಇರೋ ಸಿನಿಮಾಗಳು. ಸೊ ಆ ತರದ್ದು ಎಲ್ಲದೂ ಇದ್ದೇ ಇರುತ್ತೆ. ನಿಮ್ಗೆ ಇಷ್ಟ ಆಗದಿರೋ ಸಿನಿಮಾ ನನ್ಗೆ ಇಷ್ಟ ಆಗ್ಬೋದು, ನಂಗೆ ಇಷ್ಟ ಆಗದಿರೋದು ನಿಮ್ಗೆ ಇಷ್ಟ ಆಗ್ಬೋದು. ಎಲ್ಲರೂ ಇವಾಲ್ವ್ ಆಗಿರೋ ರೀತಿನೇ ಬೇರೆ ಬೇರೆ ಇರುತ್ತಲ್ಲ.
ಸೊ ಹಂಗಿದ್ದಾಗ ಐ ಥಿಂಕ್ ಅವರು ಆ ಥರ ಅಂದರೆ ರಿವ್ಯೂಸ್ ಬರೆಯೋದು ಓಕೆ. ಬಟ್ ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಒಂದು ಕೆಲವು ಸಿನಿಮಾಗಳು ಗೆಲ್ಲಬೇಕು ಅಂತಾನೆ ನಾವು ಚಿತ್ರರಂಗದವರಾಗಿ ಆಸೆ ಪಡಬೇಕು. ನಾವು ಚಿತ್ರರಂಗದ ಸಿನಿಮಾಗಳು ಗೆದ್ದಾಗ ಸಂಭ್ರಮಿಸ್ಬೇಕು, ವಿಶ್ ಮಾಡಬೇಕು. ಯಾಕೆ ಅಂದರೆ ಅದು ನೆಕ್ಸ್ಟು ನಮ್ಮ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಅದು ಚಿತ್ರರಂಗ ಪಾಸಿಟಿವ್ ಆಗಿ ಹೋಗ್ತಾನೆ ಎಲ್ರಿಗೂ ಅದು ದಾರಿ ಮಾಡಿಕೊಡೋದು. ಯಾವಾಗ ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕು ಅಂತ ಚಿತ್ರರಂಗದವರಾಗಿ ನಾವು ಅನ್ಕೊಳಕ್ ಶುರು ಮಾಡ್ತೀವಿ, ಡೆಫಿನೆಟ್ಲಿ ನಾವು ಹೊರಟೋಗ್ತೀವಿ, ಎಲ್ಲರೂ ಒಟ್ಟಿಗೆ ಹೊರಟೋಗ್ತೀವಿ. ಸೊ ಐ ಥಿಂಕ್ ವಿ ಶುಡ್ ಗ್ರೋ ಟುಗೆದರ್. ಬಹಳ ಚೆನ್ನಾಗಿ ಹೆಲ್ದಿ ಡಿಸ್ಕಷನ್ಗಳ ಜೊತೆಗೆ ಎಲ್ಲ ಜೊತೆಗೆ ಮುಂದಕ್ಕೆ ಹೋಗ್ಬೇಕು. ಬಿಟ್ರೆ ಈ ಅಂದ್ರೆ ಬರೀ ನೆಗೆಟಿವಿಟಿನೇ ಬಿಲ್ಡ್ ಮಾಡ್ತಾ ಹೋಗೋದಿದೆಯಲ್ಲ, ಅದು ತುಂಬಾ ದೂರ ಎಲ್ಗೂ ಕರ್ಕೊಂಡೋಗಲ್ಲ. ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ನೀವು ಪೇಯ್ಡ್ ಪ್ರೀಮಿಯರ್ಸ್ ಅಲ್ಲಿ ಸ್ವಲ್ಪ ಜನ ಇನ್ಫ್ಲೂಯೆನ್ಸರ್ಸ್ ಬಂದಿದ್ರು, ಅವ್ರು ನಿಮ್ ಪಕ್ಕನೆ ಕುತ್ಕೊಂಡು ನಿಮ್ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಹೊಗಳಿದ್ರು. ಅದೇ ಇನ್ಫ್ಲೂಯೆನ್ಸರ್ಸ್ ಅಂದ್ರೆ ಬೇರೆಯವರು ಅದೇ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದೇ ಖಾಲಿ ಥಿಯೇಟರ್ ತೋರ್ಸೋದು ಮತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಇನ್ಫ್ಲೂಯೆನ್ಸ್ ಮಾಡೋದು ವಿಡಿಯೋಗಳಲ್ಲಿ. ಸೊ ಇದನ್ನ ನೀವು ಯಾವ ತರ ನೋಡ್ತೀರಾ? ವೈಸ್ ವರ್ಷ, ಒಂದ್ ಕಡೆ ಅವರು ಒಂದ್ ಕಡೆ ಇವರು. ಅದು ಕಾಯಿಲೆ. ಅದು ನಿಮಗೆ ಕಾಯಿಲೆ ಅಂತ ಕರಿತೀನಿ ಆ ಥರದನ್ನ. ಅಂದ್ರೆ ಜನ ಎದ್ದೋದ್ಮೇಲೂ ಶೂಟ್ ಮಾಡಿ ಹಾಕ್ಬಿಡ್ಬೋದು, ಅಥವಾ ಎಲ್ಲಾ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಿರೋ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಅದೇನು ಹೊಸದಲ್ಲ. ಅದೇನು ಬರೀ ಮದರ್ ಪ್ರಾಮಿಸ್ಗೆ ಮಾಡಿದ್ದಾರೆ ಅಂತಲ್ಲ, ಬೇಜಾನ್ ಸಿನಿಮಾಗಳಿಗೆ ಮಾಡಿದಾರೆ ಅದನ್ನ ಹೆಂಗ್ ಅದೇ ಹೇಳ್ತಿಲ್ವ, ಅದಕ್ಕೇನೆ ಇವತ್ತೆಲ್ಲರೂ ಕೋರ್ಟ್ ಆರ್ಡರ್ ತಂದು ಇದೆಲ್ಲ ಮಾಡ್ತಿರೋದು. ಅಂಡ್ ಇದನ್ನ ಪರ್ಸನಲಿ ಅಟೆಂಡ್ ಮಾಡಕ್ಕೂ ನೀವು ಹೆಂಗೆ ಪರ್ಸನಲಿ ಅಟೆಂಡ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ಏನ್ ಮಾತಾಡ್ತೀರಾ? ಅದೇನ್ ಕಷ್ಟ ಅಲ್ಲ ಅಂತಲ್ಲ, ಬಟ್ ಅದಕ್ಕೆಲ್ಲ ಅರ್ಥನೇ ಇಲ್ಲ. ಯಾವಾಗ್ಲೂ ಪ್ರೊಡಕ್ಟಿವ್ ಆಗಿ ಏನೋ ಕೆಲಸ ಮಾಡೋದ್ರ ಮೂಲಕ ನಾವು ಆನ್ಸರ್ ಮಾಡಬೇಕು. ಬಿಟ್ರೆ ಇನ್ನು ಆಕ್ಚುಲಿ ಈ ಅಟೆಂಪ್ಟ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು. ಅಂಡ್ ಈಗ ಇದೇ ನಾವು ಏನೋ ಒಂದು ಸಿನಿಮಾ ಇಷ್ಟ ಆಗದಿರೋ ಸಿನಿಮಾ, ಚೆನ್ನಾಗೇ ಇಲ್ಲಪ್ಪ ಅನ್ನೋ ಸಿನಿಮಾಗೆ ಬಂದು ಆ ಥರದ ಸಿನಿಮಾಗಳನ್ನ ಮಾಡಿದೀವಿ. ಅವು ಯಾವತ್ತೂ ಬಂದ್ಬಿಟ್ಟು ನಾವು ಅಯ್ಯೋ ಇದು ಹಂಗಂತಿದ್ದಾರೆ ಹಿಂಗಂತಿದ್ದಾರೆ ಅಂತ ಹೇಳಿಲ್ಲ. ಇಷ್ಟ ಆಗಿಲ್ದಿರೋ ಸಿನಿಮಾಗಳು ಬಹಳಷ್ಟು ಇದಾವೆ. ಬಟ್ ಇಷ್ಟ ಆಗಿರೋ ಸಿನಿಮಾಗಳಿದ್ದಾಗಷ್ಟೇ ನಾವು ಬಂದ್ಬಿಟ್ಟು ಇಲ್ಲ ರೀ ನಾವು ಚೆನ್ನಾಗಿ ಮಾಡಿದೀವಿ ಬಟ್ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳಕ್ ಸಾಧ್ಯ. ಏನು ಹೇಳ್ತೇನೆ ಮಿಸ್ ಆಯ್ತು. ಧನು ಸರ್ ಇಲ್ಲಿ ಅದು ಏನಕ್ಕೆ ಅಂದ್ರೆ ಧನಂಜಯ ಜಾಸ್ತಿ ಸಿನಿಮಾ ಮಾಡ್ತಿರ್ತಾನೆ, ಹಂಗಾಗಿ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದನ್ನೇ ಹೇಳಿದ್ ನಾನು, ದೇ ಶುಡ್ ಅಪ್ರಿಶಿಯೇಟ್. ಅಂದ್ರೆ ನಾನು 2021 ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಗೆಲುವು ನೋಡಿದವನು. ಅದುವರೆಗೂ ನಾನು ಕೊಟ್ಟಿರೋ ಏನ್ ಕೊಡ್ತಾರೆ ಅದನ್ನ ಇಸ್ಕೊಂಡು ಕೆಲಸ ಮಾಡಿರೋನು. 2021ರಿಂದ ಇವತ್ತು 2026 ನಾನು ಎಷ್ಟು ಜನದ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟು ಅಟೆಂಪ್ಟ್ಗಳು ಮಾಡಿದ್ದೀನಿ. ನಟನಾಗಿ ಬಿಟ್ಬಿಡಿ, ಅದು ಮತ್ತೆ ಇನ್ನೊಂದು ಚಾಪ್ಟರ್, ಅದನ್ನ ಆಮೇಲೆ ಮಾತಾಡ್ತೀನಿ. ನಿರ್ಮಾಪಕ ಆಗಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ ನಾನು. ಬಡವರಾಸ್ಕಲ್, ಹೆಡ್ ಬುಷ್, ನನ್ನ ಸಿನಿಮಾದಲ್ಲಿ ಟಗರು ಪಲ್ಯ, ಮತ್ತೆ ನಾ ಹೇಳ್ತಿರೋದು ಟಗರು ಪಲ್ಯ ಹೊಸ ನಿರ್ದೇಶಕ, ಹೊಸ ಟೀಮು ಎಲ್ಲರೂ. ಆಮೇಲೆ ನನ್ನ ಪ್ರೊಡಕ್ಷನ್ ಬಂದಿರೋರೆಲ್ಲ ಹೊಸ ನಿರ್ದೇಶಕರೇನೆ. ವಿದ್ಯಾಪತಿ, JC ಅಂಡ್ ಇವಾಗ ಮದರ್ ಪ್ರಾಮಿಸ್, ಡೇ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದೀವಿ, ಆರ್ಕೆಸ್ಟ್ರಾ ಮೈಸೂರು ಪ್ರೆಸೆಂಟ್ ಮಾಡಿದೀವಿ, ಜೆರಾಕ್ಸ್ ಅಂತ ವೆಬ್ ಸೀರೀಸ್ ಮಾಡಿದೀವಿ. ಈಗ ನೆಕ್ಸ್ಟ್ ಹೆಗ್ಗಣ ಬುದ್ದು ಅಂತ ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು ನಿರ್ಮಾಪಕನಾಗಿ. ಯಾಕೆಂದ್ರೆ ನನಗೂ ಸುಸ್ತಾಗುತ್ತೆ. ನಾನು ಆಕ್ಟರ್ ಆಗಿ ನಾನು ಎಂಜಾಯ್ ಮಾಡಬೇಕು ಲೈಫ್ನ. ನಾನು ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಏನೋ ಒಂದು ಅಟೆಂಪ್ಟ್ಗಳು ನಡೀತಿದ್ದಾಗ ಈ ಒಪಿನಿಯನ್ಗಳು ಇನ್ನೊಂದು ಮತ್ತೊಂದು ಬೇರೆ. ಅಟ್ಲೀಸ್ಟ್ ಯಾರೋ ಏನೋ ಮಾಡ್ತಿದ್ದಾರೆ ಅದನ್ನ ತೊಂದರೆ ಕೊಡಬಾರ್ದು ಅನ್ನೋದು ಒಂದು ಮೈಂಡ್ ಸೆಟ್ ಇರ್ಬೇಕಲ್ಲ. ಸಿನಿಮಾ, ಸಾಹಿತ್ಯ, ನಾಟಕ ಇವೆಲ್ಲವೂ ಕನ್ನಡ ಕಟ್ಟೋ ಕೆಲಸಗಳೇ. ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ಮ್ಯಾಟ್ರ್ ಆಗ್ತಾರಲ್ವಾ. ಅಂಡ್ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ಜನ ನಿರ್ದೇಶಕರು ಬೇಕಲ್ವಾ, ಸಾಕಷ್ಟು ಜನ ಕಲಾವಿದರು ಬೇಕಲ್ವಾ. ಇವತ್ತು ಈ ಸಿನಿಮಾದಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳು ಎಷ್ಟು ಜನ ಹೊಸಬ್ರು ಕೆಲಸ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಅಂಡ್ ಅದಕ್ಕೆ ನಿಮಗೆ ಥಿಯೇಟರ್ ಇಂದ ವಿಜುವಲ್ಸ್ಗಳೇನೆ ಇನ್ನೂ ಚೆನ್ನಾಗಿ ಆಗ್ಬೇಕು. ಐ ಡೋಂಟ್ ಲಾಸ್ ಅಂತೂ ಖಂಡಿತ ಆಗಲ್ಲ. ಯಾಕೆಂದ್ರೆ ಫಸ್ಟ್ ವೀಕಲ್ಲೇ ನಮಗೆ ಕಲೆಕ್ಷನ್ ಬಹಳ ಚೆನ್ನಾಗಿದೆ. ಅಂಡ್ ಡೆಫಿನೆಟ್ಲಿ ನಾವು ಪ್ಲಾನ್ ಮಾಡ್ಬಿಟ್ಟು ಮಾಡಿದೀವಿ ಸಿನಿಮಾನ. ನಿಮಗೆ ಈ ಸಿನಿಮಾದಲ್ಲಿ ಏನಾದ್ರು ಲಾಸ್ ಅಂತ ಏನಾದ್ರು ಆದ್ರೆ ನನ್ಗೆ ರೆಮ್ಯುನರೇಷನ್ ಸಿಗಲ್ಲ, ಅದು ಲಾಸ್ ಆಗುತ್ತೆ ಅಷ್ಟೇ.
ಅದು ಬಿಟ್ರೆ ಇನ್ನೇನು ಲಾಸ್ ಆಗಲ್ಲ. ಯಾಕೆಂದ್ರೆ ನಾವು ಟೀಮ್ ಕಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಮಾಡಿದೀವಿ, ಅಂಡ್ ನಾನೇನೋ ತಗೊಳ್ದಲೇನೆ ಮಾಡಿದೀನಿ. ಅಲ್ಲ, ಎಲ್ಲ ಸೇರಿನೇ ಸಿನಿಮಾ ಬಹಳ ಚೆನ್ನಾಗಾಗುತ್ತೆ. ಅದ ಅಂದ್ರೆ ಸುಸ್ತಾಗುತ್ತೆ ಪ್ರೇಕ್ಷಕರಿಗೆ ಸಿನಿಮಾ ತಲುಪ್ಸಕ್ಕೆ. ಇನ್ನೊಂದು ಮತ್ತೊಂದೆಲ್ಲ ಎಷ್ಟು ಜನ ಸೇರ್ಕೊಂಡು ಎಲ್ಲ ಮಾಡಿರ್ತೀವಲ್ವಾ, ನೀವೆಲ್ಲ ಇನ್ವಾಲ್ವ್ ಆಗಿರ್ತೀರಾ, ಇದು ಅಷ್ಟು ದುಡ್ಡು ಇನ್ವಾಲ್ವ್ ಆಗಿರುತ್ತೆ. ನಿಮ್ಗೆ ಅದು ಪದೇ 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 ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ರಿಪೀಟ್ ಆದ್ರೆ ಸುಸ್ತಾಗುತ್ತೆ. ಆ್ಯಂಡ್ ನನ್ಗೂ ನನ್ನೊಂದು ಪರ್ಸ್ನಲ್ ಲೈಫ್ ಇದೆ, ನನಗೆ ಇನ್ನೊಂದಿಷ್ಟು ಕನಸುಗಳಿದೆ ನಟನಾಗಿ. ಸೊ ಅದ್ರ ಕಡೆಗೆ ನಾನು ಫೋಕಸ್ ಮಾಡ್ಬೇಕಲ್ವ, ನಾನು ಎಲ್ಲೋ ಒಂದ್ ಕಡೆ ಸೆಲ್ಫಿಶ್ ಆಗಿ ನನ್ನ ಕಡೆಗೆ ನಾನು ನೋಡ್ಕೋಬೇಕಲ್ಲ. ಸೊ ಅದನ್ನ ಮಾಡೋಣ ಅಂತ ಅನ್ಸುತ್ತೆ. ಆ್ಯಂಡ್ ಅದನ್ನ ತುಂಬಾ ತಮಾಷೆಗೆ ಹೇಳ್ಬೇಕು ಅಂದ್ರೆ, ನಾಳೆ ದಿನ ಎಲ್ಲೋ ಆಸ್ಪತ್ರೆಯಲ್ಲಿ ಮಲಗಿದಾಗ ಬಿಲ್ ಕಟ್ಟಕ್ಕೆ ಬೇರೆ ಯಾರು ಬಂದು ಬಿಲ್ ಕಟ್ಟೋ ಅಂತ ಪರಿಸ್ಥಿತಿ ಬರಬಾರ್ದಲ್ಲ. ಬಹಳ ಖುಷಿಯಾಗಿ ಬದುಕಿ, ತುಂಬಾ ಅದ್ಭುತವಾಗಿ ಬದುಕಿ ಚೆನ್ನಾಗಿ ಅಷ್ಟು ಶಕ್ತಿ ಅಂತೂ ಭಗವಂತ ಕೊಟ್ಟಿದ್ದಾನೆ. ಸೊ ಯಾರೇನೇ ನೆಗೆಟಿವ್ ಮಾಡಿದ್ರು ನನ್ನ ಖುಷಿ ಅಂತೂ ಯಾರು ಕಿತ್ಕೊಳಕ್ಕಾಗಲ್ಲ. ಸೊ ಇಟ್ಸ್ ದೇರ್ ಟೈಮ್ ವೇಸ್ಟ್. ಅದು ಗೊತ್ತಿಲ್ಲ, ಆ್ಯಂಡ್ ಐ ಡೋಂಟ್ ಕೇರ್ ಆಲ್ಸೋ. ಅದು ಯಾರು ಮಾಡಿರ್ಲಿ, ಏನಾದ್ರು ಮಾಡ್ಕೊಳ್ಳಿ, ಅದರಿಂದ ಏನಾಗಲ್ಲ. ಅಂದ್ರೆ ಅವರ ಮನಸ್ಥಿತಿಗಳು ಹಾಳಾಗುತ್ತೆ ಬಿಟ್ರೆ ನಮ್ಗೆ ಯಾರಿಗೂ ಏನೂ ಡಿಫ್ರೆನ್ಸ್ ಆಗಲ್ಲ. ನಾವು ಬಹಳ ಎಂಜಾಯ್ ಮಾಡ್ತೀವಿ. ಏನು ಮಾಡಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ ಅಂದಾಗ ನಾವು ಅದನ್ನೇ. ಅಲ್ಲ, ರಿವ್ಯೂ ಕೊಡೋರನ್ನ ಹೆಂಗ್ ಸ್ಟಾಪ್ ಮಾಡಿಸ್ಬೋದು, ಐ ಡೋಂಟ್ ನೋ. ಹೆಂಗ್ ಮಾಡ್ಸಕ್ಕಾಗತ್ತೆ? ಈಗ ಎವ್ರಿ ಒನ್ ಎಲ್ರದ್ದು ಅವ್ರವ್ರದೇ ಮೊಬೈಲ್ ಇರುತ್ತೆ, ಅವ್ರವ್ರದೇ ಚಾನಲ್ ಇರುತ್ತೆ, ಅವ್ರವ್ರದೇ ಪೇಜ್ಗಳಿರುತ್ತೆ. ಈಗ ಯಾವ್ದೋ ಒಂದು ನೋಡಿದೆ, ಈಗ ರೆಗ್ಯುಲರ್ ಆಗಿ ರಿವ್ಯೂ ಮಾಡೋರು ಬೇರೆ, ಅದು ಯಾವುದೋ ಒಂದು ಪೇಜ್ ಅವ್ನ ಇಡೀ ಜೀವನ ಅವನು ಬರೀ ಏನೇನೋ ಬೇರೆ ಏನೋ ಬ್ಲಾಗ್ ಮಾಡೋನು. ಅವನು ಈ ಸಿನಿಮಾದ ಮಾತ್ರ ಹೋಗಿ ಏನೋ ಅದೇನೋ ಕೆಟ್ಟದಾಗಿ ಮಾಡಿ ಹಾಕೊಂಡಿದ್ದ. ಅವ್ನಿಗೇನ್ ಪ್ರಾಬ್ಲಮ್ಮು, ಅವ್ನಿಗೆ ಯಾಕೆ ಕಡಿತಾ ಇದೆ ನನಗೆ ಗೊತ್ತಿಲ್ಲ, ಆಯ್ತಾ? ಅವ್ರಿಗೆ ಯಾಕೆ ಕಡಿತಾ ಇರುತ್ತೆ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರ ಬದುಕಲ್ಲಿ ಪಾಪ ದೇರ್ ಇಸ್ ಸೋ ಮಚ್ ಆಫ್ ಸ್ಯಾಡಿಸಮ್. ಅವ್ರ ಬದುಕಲ್ಲಿ ಖುಷಿ ಪಡೋಕ್ಕೆ ಅಂಶಗಳೇ ಇರಲ್ಲ. ಅಷ್ಟು ದ್ವೇಷ, ಅಷ್ಟೊಂದು ಏನ್ ತುಂಬ್ಕೊಂಡಿರುತ್ತೆ ಅಂದ್ರೆ, ಅವ್ರದ್ದು ಐಕ್ಯೂನೇ ಎಷ್ಟು, ಅವನ ಎಜುಕೇಶನ್ನೇ ಎಷ್ಟು, ಅವನ ಬ್ರೈನೇ ಎಷ್ಟು ಚಿಕ್ಕದು, ಅವನ ಹೃದಯನೇ ಎಷ್ಟು ಚಿಕ್ಕದು ಅಂತ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಸಿ, ರಿವ್ಯೂಸ್ ಆರ್ ಡಿಫ್ರೆಂಟ್. ಅಲ್ಲ, ಸಿನಿಮಾ ಇಂಡಸ್ಟ್ರಿಯಿಂದ ಏನಾಗುತ್ತೆ ಗೊತ್ತಾ, ಇದು ಇಟ್ಸ್ ಅಂದ್ರೆ ಒಂದು ಡಿಫೈನ್ಡ್ ಇಂಡಸ್ಟ್ರಿ, ಡಿಫೈನ್ಡ್ ರೂಲ್ಸ್ ಜೊತೆ ಆಗಲ್ಲಲ್ವಾ. ಯಾರು ಬೇಕಾದ್ರೂ ಬಂದು ಸಿನಿಮಾ ಮಾಡ್ಬೋದು, ಯಾರು ಹೆಂಗ್ ಬೇಕಾದ್ರೂ ಸಿನಿಮಾ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಕರೆದು ಹೆಂಗ್ ಬೇಕಾದ್ರೂ ಪ್ರಮೋಷನ್ ಮಾಡ್ಕೋಬೋದಲ್ಲ. ಹೆಂಗೆ ಅದನ್ನ ನಾವು ಅದು ನಂದೊಂದು ಸಜೆಷನ್ ಹೇಳ. ನಮ್ಮ ನಾನು ಅದನ್ನ ಬಹಳ ಸರಿ ಹೇಳ್ತೀನಿ, ಅಂದ್ರೆ ಅದರಿಂದ ಏನೂ ಉಪಯೋಗ ಆಗಲ್ಲ ಅಂತ. ಅಂದ್ರೆ ಆಕ್ಚುಲಿ ಹೇಳ, ನೀವು ನೋಡಿ, ನಾನು ಇಂಟರ್ವ್ಯೂಸ್ ಅಥವಾ ಮಾತಾಡಿನೇ ಎಷ್ಟು ವರ್ಷ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ನಾನು ಬಹಳ ಸೈಲೆಂಟ್ ಆಗಿದೆ. ಅಂದ್ರೆ ಮಾತಾಡೋದ್ರಿಂದನೂ ಏನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ, ಕೆಲಸ ಮಾಡಬೇಕು ಅಂತ. ಸೊ ಹಂಗೆ ನಿರಂತರವಾಗಿ ಬರೀ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಮದರ್ ಪ್ರಾಮಿಸ್ ಇರ್ಲಿ, ಹೆಗ್ಗಣ ಮುದ್ದು ಇರ್ಲಿ, ಅಥವಾ ನಾನು ಆಕ್ಟರ್ ಆಗಿ ಅಣ್ಣ ಫ್ರಮ್ ಅಂದ್ರೆ ಬರೀ ಕೆಲಸ ಮಾಡ್ತಾ ಇದ್ದೆ ಬಿಟ್ರೆ ಮಾತುಗೂ ನಾನು ಯಾರಿಗೂ ಸಿಕ್ಕಿರ್ಲಿಲ್ಲ. ಅಂಡ್ ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅಂತಾನೆ ಸುಮ್ಮನಿದ್ದು. ಬಟ್ ಇವತ್ತೂ ಅಷ್ಟೇ ಬಂದಿದ್ದ ಕಾರಣ ಇದು ಒಂದು ಒಳ್ಳೆ ಸಿನಿಮಾ, ಸಖತ್ತಾಗಿ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು, ಇದು ಟೀಮ್ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಜನ ಕಲಾವಿದ್ರು ಎಫರ್ಟ್ ಇದೆ, ಎಲ್ಲ ಇದೆ, ನಿರ್ಮಾಣ ಮಾಡಿದೀವಿ. ಸೊ ಇದನ್ನ ಇನ್ನೊಂದಿಷ್ಟು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಬಂದು ಮಾತಾಡ್ತಿರೋದಷ್ಟೇ. ನನಗೆ ನೀವ್ ಹೇಳಿದ ಪ್ರಶ್ನೆಗೆ ಸಜೆಷನ್ ಏನಂದ್ರೆ, ಐ ಥಿಂಕ್ ಪ್ರೊಡ್ಯೂಸರ್ಸ್ನ ನಮ್ PR ಅವ್ರು ಎಜುಕೇಟ್ ಮಾಡ್ಬೇಕು. ಇದು ಬೇಡ, ಇದು ಹಿಂಗ್ ಬೇಡ, ಇದಿಷ್ಟೇ ಬೇಕು, ಇದು ಬೇಕು ಅಂತ.
ಅದೇ ಸರ್ ಈಗ ಇದು ಯಾವ್ದು ನಮ್ಮ ಕೈಲಿಲ್ಲ. ಈಗ ಇದೇ ಉದ್ದೇಶಕ್ಕೆ ನಾವು ಯಾಕೆ ಫಸ್ಟ್ ಪ್ರೆಸ್ ರೀಲ್ಸ್ ಅಲ್ಲಿ ಕೂತ್ಕೊಂಡು ನಾನು ಕಾಮಿಡಿ ಮಾಡಕ್ಕಾಗಲ್ಲ. ಅದನ್ನ ಪ್ರಮೋಟ್ ಮಾಡೋ ರೀತಿ, ಅದನ್ನ ತಲುಪಿಸೋ ರೀತಿ ಬೇರೆ ಇರುತ್ತೆ. ಸೊ ಬೇರೆ ಆ ತರದ ವಿಷಯಗಳಿಂದ ತಲುಪ್ಸಕ್ ಆಗಲ್ಲ ಸಿನಿಮಾನ. ಧನು ಸರ್, ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ. ಆ ಪೋಸ್ಟ್ ನೋಡಾದ್ಮೇಲೆ ಅದ್ರಲ್ಲಿ ಒಂದು ಒಳ ಅರ್ಥನೂ ಕಾಣಿಸುತ್ತೆ. ಅಂದ್ರೆ ಈ ಹಿಂದೆನೂ ಆಗಿದೆ, ಈಗ್ಲೂ ಆಗ್ತಾ ಇದೆ ಅಂತ. ನಾನ್ ನೇರವಾಗೇ ಕೇಳ್ತೀನಿ, ಡಾಲಿಯವರ ವಿರುದ್ಧ ಏನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಗ್ಯಾಂಗ್ ವರ್ಕ್ ಮಾಡ್ತಾ ಇದೆಯಾ, ಅಥವಾ ಒಳ್ಳೊಳ್ಳೆ ಸಿನಿಮಾಗಳ ಎಲ್ಲಾ ಒಳ್ಳೊಳ್ಳೆ ಕಂಟೆಂಟ್ಗಳ ಮೇಲೂ ಒಂದು ವರ್ಕ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಏನಾದ್ರೂ, ಗ್ರೂಪಿಸಮ್ ಏನಾದ್ರೂ ಇದೆಯಾ ಅಂತ? ಡೋಂಟ್ ಥಿಂಕ್ ಸೊ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ನಾನು ಬಹಳ ಆರ್ಟ್ಫುಲ್ ಆಗಿ ಎಲ್ರಿಗೂ ವಿಶ್ ಮಾಡ್ತೀನಿ. ಎಲ್ಲರೂ ಬಹಳ ಚೆನ್ನಾಗಿ ತಪ್ಕೋತೀನಿ. ನನಗೆ ಯಾರದೇ ಸಿನಿಮಾ ಇಷ್ಟ ಆದ್ರೂ ನಾನು ಬಹಳ ಖುಷಿ ಪಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಸೊ ಇದೆಲ್ಲಿಂದ ಸಮಸ್ಯೆ ಬರ್ತಾ ಇದೆ ಗೊತ್ತಿಲ್ಲ ನನಗೆ. ಅದು ಅಲ್ಲ, ನನ್ನ ಪ್ರಕಾರ ಅಂದ್ರೆ ಒಂದ್ ಹೇಳ, ನಾನು ಆತರ ತುಂಬಾ ಹೇಳೋದ್ರೆ, ಆತರ ಏನಾದ್ರೂ ಇದ್ರೆ ಪ್ಲೀಸ್ ದಯವಿಟ್ಟು ಬಂದು ಸ್ಟ್ರೈಟ್ ಆಗಿ ಫೈಟ್ ಮಾಡಿ. ನನಗೂ ಮಜಾ ಕೊಡುತ್ತೆ ಜೀವನ. ಈ ತರ ಫೈಟ್ ಮಾಡೋದ್ರಿಂದ ಏನಾಗುತ್ತೆ? ಅಟ್ಲೀಸ್ಟ್ ನನ್ಗೆ ಅವಾಗ ಗೊತ್ತಾಗತ್ತಲ್ವಾ ನಾನು ಯಾರ ಜೊತೆ ಹೊಡೆದಾಡ್ತಾ ಇದ್ದೀನಿ, ಯಾಕೆ ಹೊಡೆದಾಡ್ತಾ ಇದ್ದೀನಿ ಅಂತ. ಇಲ್ಲ ಅಂದ್ರೆ ನಿಮ್ಗೂ ಮಜಾ ಕೊಡಲ್ಲ, ನಮಗೂ ಮಜಾ ಕೊಡಲ್ಲ. ಬಚ್ಚಿಕೊಂಡು ಆಟ ಆಡೋದ್ರಲ್ಲಿ ಏನಿದೆ? ಅದು ಬಡವ್ರ ಮಕ್ಳು ಬೆಳಿಬೇಕು ಅನ್ನೋ ಅದೇನ್ ಗೊತ್ತಾ ಆ ಸ್ಟೇಟ್ಮೆಂಟ್? ಅದಕ್ಕೆ ನಾನೇ ಟ್ರಾಲ್ ಮಾಡ್ಕೊಂಬಿಟ್ಟೆ. ಅದು ಇವಾಗೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ವಿಟರ್ ಓಪನೇ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಪೋಸ್ಟ್ ಮಾಡಬೇಕು ಮಾಡ್ಬಿಟ್ಟು ಸುಮ್ಮನಾಗ್ತೀನಿ. ಈಗ ಇದನ್ನ ಹೇಳಿದೀವಲ್ವಾ, ಇನ್ಸ್ಟಾಗ್ರಾಮಲ್ಲಿ ಒಂದು ತಗೊಂಡು ಓಪನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮೊನ್ನೆ ಅದ್ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬನೇ ಬಂದು 1,000 ಕಮೆಂಟ್ ಹಾಕಿದಾನೆ. ಅದೇನ್ ಪ್ರೋಗ್ರಾಮಿಂಗೋ ಏನೋ, ಟಕ 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 ಅಂತ. ಏನ್ ಮಾಡಕ್ಕಾಗತ್ತಲ್ಲ. ಈಗ ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆದ ದಿನದಿಂದ ಧನಂಜಯ್ ಅವರ ಹಳೆ ವಿಡಿಯೋಗಳು, ಕೆಲವು ಒಬ್ಬ ನಟನ ಬಗ್ಗೆ ಮಾತಾಡಿರುವಂತ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ಬೇರೆ ರೀತಿ ಬಿಂಬಿಸುವಂತ ಒಂದು ಕೆಲಸ ಆಗ್ತಾ ಇರುವಂತದ್ದು. ನಾವು ಅಂದ್ರೆ ಯಾವಾಗ ಈಗ ಕೂತ್ಕೊಂಡು ಪೇಜ್ ಓಪನ್ ಮಾಡಿದ್ರು ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡಿರುವಂತದ್ದಿತ್ತು, ಅದು ಬೇರೆ ರೀತಿ ಬಿಂಬಿಸ್ತಾ ಇರುವಂತದ್ದು. ಸೊ ಓಕೆ, ಅದು ಅಂದ್ರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರಾ, ಸ್ಟ್ರೇಟ್ ಆಗಿ ಕೇಳಿ. ಇದೇನಾಗತ್ತೆ ಗೊತ್ತಾ, ಫಸ್ಟ್ ಒಂದು ಯಾವಾಗ್ಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನ ಹೇಳಿದ್ರು. ಆಕ್ಚುಲಿ ನೀವು ಹೋಗಿ ಎಲ್ಲಾ ಕಲಾವಿದ್ರೂ ಪರ್ಸನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ ಬೇರೆ ತರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆಸ್ ಎ ಇಂಡಸ್ಟ್ರಿ ಅದನ್ನ ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗ ಆಗ್ಬಾರ್ದು. ಅದು ನೀವು ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಕೆಲಸ ಮಾಡಿದೀರಾ, ಒಳ್ಳೆ ಒಡನಾಟ ಇದೆ. ಆದ್ರೆ ದರ್ಶನ್ ಅವರ ಫ್ಯಾನ್ಸ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು. ನೀವು ನೇರವಾಗಿ ಏನಾದ್ರು ಹೇಳ್ಬೋದಾ? ಅಲ್ಲ, ನಾನು ಒಬ್ಬ ಅಭಿಮಾನಿನೇ ಅಲ್ವಾ. ನಾವು ಅದನ್ನ ತುಂಬಾ ಸರಿ ಎಲ್ರಿಗೂ ಅದ್ ಹೆಂಗ್ ಹೇಳೋದು, ಅದನ್ನ ವಿಟ್ನೆಸ್ ಮಾಡಿದಾರಲ್ವಾ. ನಾ ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಂದಿರ ಜಾಗದಲ್ಲಿ ಇದ್ರೂನು ಇದೇ ತರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್. ಅದು ಕಾನೂನಾತ್ಮಕವಾಗಿ ಏನಾಗ್ಬೇಕು ಹಂಗೆ ಆಗ್ಬೇಕು. ಯಾರು ಏನೋ ಚೇಂಜ್ ಮಾಡಕ್ಕಾಗಲ್ಲ. ಯಾರು ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡಕ್ ಆಗಲ್ಲ ಅದು. ಅಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳಕ್ಕಾಗತ್ತೆ, ಬಿಟ್ರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಬೇರೆ ಏನು ಇರಲ್ಲ. ಅಂಡ್ ಎಲ್ರು ಒಳ್ಳೇದಾಗ್ಲಿ ಅಂತಾನೆ ವಿಶ್ ಮಾಡ್ತಾ ಇರ್ತೀವಿ. ಸರ್ ಒಂದ್ ನಿಮಿಷ. ನಮ್ಮ ಜೊತೆಯಾಗಿ ಜೊತೆಯಾಗಿ ಸೇರಿದವರು ನಮ್ಮ ಗೆಳೆಯ ಹರ್ಷ, ಈ ಸಿನಿಮಾಗ ನಿರ್ಮಾಪಕ, ಹೊಸದಾಗಿ ಈ ಇಂಡಸ್ಟ್ರಿಗೆ ಬಂದಿದ್ದಾರೆ ಈ ಸಿನಿಮಾ ಮೂಲಕ. ಸೊ ಅವ್ರನ್ನ ಕಂಗ್ರಾಚುಲೇಟ್ ಮಾಡ್ತಾ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ಹರ್ಷ ಒಂದೆರಡು ಮಾತು ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಡಾಲಿ ಪಿಕ್ಚರ್ಸ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸ್ನೇಹಿತ ಧನಂಜಯ್ ಅವರಿಗೆ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಧನಂಜಯ್ ಯಾವಾಗಲೂ ಕರಿತಾ ಇರೋರು ಬಡವರ ಹಾಸ್ಕಲಿಂದ ಬಾ. ಎಲ್ರಿಗೂ ನಮಸ್ತೆ. ಮದರ್ ಪ್ರಾಮಿಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಸಿನಿಮಾ.
ಈ ಸಿನಿಮಾನ ತುಂಬ ಇಷ್ಟಪಟ್ಟು ರಿಲೀಸ್ ಮಾಡಿದ್ದು. ಬಹಳಷ್ಟು ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಇದು ನಾನು ನೋಡಿದ ದಿನ ತುಂಬ ಡಿಸ್ಕಷನ್ ಮಾಡಿದ್ವಿ ನಾವು, ಧನಂಜಯ್ ಸರ್ ಆಗಲಿ, ಪ್ರೊಡ್ಯೂಸರ್ ಎಲ್ಲರೂ ಸಹ. ಯಾಕಂದ್ರೆ ನೋಡಿದಾಗ ತುಂಬ ಎಕ್ಸೈಟ್ ಆದೆ ನಾನು. ಒಂದಂದ್ರೆ ಒಂದು ಹೊಸ ಪ್ರಯತ್ನ, ಎಲ್ಲರೂ ಹೊಸಬ್ರು. ಇಲ್ಲಿ ನೀವು ನೋಡಿದ್ರೆ 36 ಜನ, ಏನು ಹೇಳಿದ್ರೆ 36 ಜನನು ಸಿನಿಮಾದಲ್ಲಿ ಹೀರೋ, ಅಷ್ಟು ಜನ ಕ್ಯಾರೆಕ್ಟರ್, ಯಾರನ್ನು ಹೀರೋ ಅಂತಿಲ್ಲ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು. ನಾನಂತೂ ಪರ್ಸ್ನಲ್ ತುಂಬ ಎಂಜಾಯ್ ಮಾಡಿದೆ. ತುಂಬ ಜನ ನೋಡ್ರವರು ಸಹ ಎಂಜಾಯ್ ಮಾಡಿ ಹೇಳಿದ್ರು ತುಂಬ ಇಷ್ಟಪಟ್ಟಿದ್ದೀವಿ ಅಂತ. ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಓಕೆ. ಬಟ್ ಪರ್ಸ್ನಲಿ ಐ ಲವ್ ದಿಸ್ ಮೂವಿ. ಇವನ್ ಟುಡೇ ನಾನು ರಿಲೀಸ್ಗಿಂತ ಮುಂಚೆ ನಾನು ಏನು ಫೀಲ್ ಇತ್ತು ನನಗೆ, ಇವತ್ತು ಸಹ ನನಗೆ ಅದೇ ಇದೆ. ಸೊ ನಾನು ಬರೋದಕ್ಕಿಂತ ಮುಂಚೆ ಏನೋ ಒಂದು ಮಾತಾಡ್ತಿದ್ದಾಗ ಸರ್ ಹೇಳಿದ್ರು, ನೆಕ್ಸ್ಟ್ ಸಿನಿಮಾ ಆದ್ಮೇಲೆ ಸರ್ ಏನೋ ಮಾಡಲ್ಲ, ಇದು ಲಾಸ್ಟ್ ಸಿನಿಮಾ ಹೇಳಿದ್ರು ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ, ಈಗ ಡಾಲಿ ಸಿನಿಮಾ ಪಿಕ್ಚರ್ಸ್ ಇಂದ ಬಂದಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ ನೋಡಿ, ಇಟ್ಸ್ ನಾಟ್ ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾ. ಪ್ರತಿಯೊಂದನ್ನು ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಎಕ್ಸ್ಪೆರಿಮೆಂಟಲ್ಲಿ ಪ್ರತಿಯೊಂದರಲ್ಲೂ ಕೆಲವೊಂದರಲ್ಲಿ ತುಂಬ ದೊಡ್ಡ ಯಶಸ್ಸು ಕಾಣದೇ ಇರ್ಬೋದು, ಬಟ್ ಒಂದಿನ ಬರುತ್ತೆ. ನಾನು ಸರ್ಗೆ ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಅವ್ರು ಪಡೋ ಶ್ರಮಕ್ಕಾಗಲಿ ಒಂದು ಇದಕ್ಕಾಗಲಿ ಒಂದು ಅದ್ಭುತವಾದಂಥ ಯಶಸ್ಸು ಅಂತ 100% ನೋಡ್ತಾರೆ. ನೀವು ನಿಲ್ಲಿಸ್ಬೇಡಿ ಸರ್, ಯಾಕೆ ಅಂತಂದರೆ ನಿಮ್ಮಲ್ಲಿ ಒಂದು ಆ ಸ್ಕ್ರಿಪ್ಟ್ನ ಜಡ್ಜ್ ಮಾಡೋ ಕೆಪಾಸಿಟಿ ಇದೆಯಲ್ಲ, ಅದು ಕೆಲವು ನಿರ್ಮಾಪಕರು ಮಾತ್ರ ಇರುತ್ತೆ, ಅದು ನಿಮ್ಮಲ್ಲಿದೆ. ಪ್ಲೀಸ್ ಕಂಟಿನ್ಯೂ, ವಿ ಆಲ್ ಆರ್ ವಿತ್ ಯು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುಡ್, ಗೋಯಿಂಗ್ ಗುಡ್. ಇದೆ ಇದೆ ಇದೆ, ನಾಳೆದಕ್ಕೂ ಇದೆ, ಸ್ಕ್ರೀನ್ಸ್ ಎಲ್ಲ ಇರುತ್ತೆ, ನಥಿಂಗ್ ಟು ವರಿ.